ಟೌನ್ಶಿಪ್ ಅಧಿಕಾರಿಗಳ ಮೇಲೆ ರೈತರ ಹಲ್ಲೆ ಪ್ರಕರಣ ಎಫ್ಐಆರ್ ದಾಖಲೆಯಾಗಿದ್ದಂತಹ ರೈತರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು. ಮಂಡಲ ಹಳ್ಳಿಯ ಸರ್ವೆ ಮಾಡ್ತಾ ಇದ್ದಂತಹ ವೇಳೆಯಲ್ಲಿ ಗಲಾಟೆಯಾಗಿದೆ. ಟೌನ್ಶಿಪ್ ಅಧಿಕಾರಿಗಳ ಮೇಲೆ ರೈತರ ಹಲ್ಲೆ ಪ್ರಕರಣ ಎಫ್ಐಆರ್ ದಾಖಲೆಯಾಗಿದ್ದಂತಹ ರೈತರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು. ಮಂಡಲ ಹಳ್ಳಿಯಲ್ಲಿ ಸರ್ವೆ ಮಾಡ್ತಾ ಇದ್ದಂತಹ ವೇಳೆಯಲ್ಲಿ ಗಲಾಟೆ. ರಾಮನಗರ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಮಂಜೂರು. ಜೂನ್ 13ರಂದು ಮಂಡಲಹಳ್ಳಿ ಗ್ರಾಮದಲ್ಲಿ ಗಲಾಟೆ ನಡೆದಿತ್ತು. ಬಿಡದಿ ಪೊಲೀಸ್ ಠಾಣೆಯಲ್ಲಿ ರೈತರ ವಿರುದ್ಧ ಕೇಸ್ ದಾಖಲೆಯಾಗಿತ್ತು. 11 ಮಂದಿ ರೈತರಿಗೆ ಜಾಮೀನು ಮಂಜೂರಿ ಮಾಡಿದಂತಹ ಕೋರ್ಟ್. ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ಆಗಿತ್ತು. ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನು ದಾಖಲೆ ಮಾಡಿತ್ತು. ರೈತರಿಗೆ ಈಗ ನಿರೀಕ್ಷಣಾ ಜಾಮೀನನ್ನು ಮಂಜೂರಿ ಮಾಡಲಾಗಿದೆ. ಮಂಡಲಹಳ್ಳಿಯ ಸರ್ವೆ ಮಾಡ್ತಾ ಇದ್ದಂತಹ ವೇಳೆಯಲ್ಲಿ ನಡೆದಿದ್ದಂತಹ ಘಟನೆ ಇದಾಗಿತ್ತು. ಜೂನ್ 13ರಂದು ಮಂಡಲಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿತ್ತು. ರಾಮನಗರ ಕೋರ್ಟ್ನಿಂದ ಈಗ ನಿರೀಕ್ಷಣಾ ಜಾಮೀನು ಬಂದಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ರೈತರ ವಿರುದ್ಧ ಕೇಸ್ ದಾಖಲೆಯಾಗಿದೆ. 11 ಮಂದಿ ರೈತರಿಗೆ ಜಾಮೀನು ಮಂಜೂರು ಮಾಡಿದೆ ಕೋರ್ಟ್. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿದ್ದಂತಹ ಒಂದು ಗಲಾಟೆ. ವೋಟ್ ಹಾಕಿದ್ರೆ ಯಾರಿಗೆ? ನಿಮ್ಮ ಜನಕ್ಕೆ.